ಇನ್ನು ರಿಸೈನ್ ಮಾಡಿದ ಬಳಿಕ ಮೈಸೂರಿನತ್ತ ಮುಖ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವರುಣ ನಿವಾಸದಲ್ಲೇ ಉಳಿಯಲಿದ್ದಾರೆ ಸಿಎಂ ಸಿದ್ದು. ಸಿಎಲ್ಪಿ ಸಭೆಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಗೈರಾಗುವ ಸಾಧ್ಯತೆ ಇದೆ. ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗದೆ ಇರೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ನಿರ್ಧಾರ ಮಾಡಿದ್ದಾರೆ. ನಾಳೆ ಕ್ಷೇತ್ರದಲ್ಲೇ ಉಳಿಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಯತೀಂದ್ರಗೂ ಕೂಡ ಡಿಸಿಎಂ ಹುದ್ದೆ ಬೇಡ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಕನಕಪುರ ಬಂಡೆಗೆ ಪಟ್ಟ ಕಟ್ಟಿ ಮೌನಕ್ಕೆ ಶರಣಾಗ್ತಾರಾ ಸಿದ್ದರಾಮಯ್ಯ, ಅಥವಾ ಮೈಸೂರಿನಲ್ಲೇ ಕುಳಿತು ದಾಳವನ್ನ ಉರುಳಿಸ್ತಾರಾ? ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ಮುಂದಿನ ನಡೆ ತುಂಬಾ ಕುತೂಹಲ ಮೂಡಿಸ್ತಾ ಇದೆ. ಏನಪ್ಪ ಆಗುತ್ತೆ ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ? ಸಿಎಂ ಸಿದ್ದರಾಮಯ್ಯನವರ ಮುಂದಿನ ನಡೆ, ರಾಜಕೀಯ ನಡೆಗಳು ಏನಾಗಿರುತ್ತೆ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಎಲ್ಲಿಗೆ ಹೋಗಿದ್ರಿ ಸರ್? ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಸಾಕಷ್ಟು ತುಂಬಾ ರಾಜಕೀಯ ಬೆಳವಣಿಗೆ ಆಗ್ತದೆ ಸರ್. ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಎಲ್ಲಿಗೆ ಹೋಗಿದ್ರಿ ಸರ್? ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಸಾಕಷ್ಟು ತುಂಬಾ ರಾಜಕೀಯ ಬೆಳವಣಿಗೆ ಆಗ್ತದೆ ಸರ್. ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಎಲ್ಲಿಗೆ ಹೋಗಿದ್ರಿ ಸರ್? ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಸಾಕಷ್ಟು ತುಂಬಾ ರಾಜಕೀಯ ಬೆಳವಣಿಗೆ ಆಗ್ತದೆ ಸರ್. ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಎಲ್ಲಿಗೆ ಹೋಗಿದ್ರಿ ಸರ್? ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಸಾಕಷ್ಟು ತುಂಬಾ ರಾಜಕೀಯ ಬೆಳವಣಿಗೆ ಆಗ್ತದೆ ಸರ್. ನಾಳೆ ಎಷ್ಟೊತ್ತಿಗೆ ಸರ್? ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಸಾಲು ಸಾಲು ಸಭೆಗಳಲ್ಲಿ ಭಾಗಿಯಾಗಿದ್ರು. ಇಲ್ಲೇನಾಗುತ್ತೆ ಅಂದರೆ, ಸಿಎಂ ಸಿದ್ದರಾಮಯ್ಯ ಅವರ ಜೊತೆನೂ ಕೂಡ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರು ಸಭೆ ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಅವರ ಜೊತೆನೂ ಕೂಡ ಪ್ರತ್ಯೇಕವಾಗಿ ಮಾಡಿದ್ರು. ಇದೇ ವೇಳೆ ರಾಜೀನಾಮೆ ಕೊಡಿ ಅಂತ ಕ್ಲಿಯರ್ ಆಗಿ ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ರಿ ನೀವು. ಮಾಧ್ಯಮಗಳು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನಿನ್ನೆ ಏನಾಯಿತು ಚರ್ಚೆ ಅಂತ ಕೇಳಿದಾಗ ಇದಕ್ಕೆ ನಾಳೆ ಉತ್ತರ ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟರು. ಅಂದರೆ ನಾಳೆ ಕ್ಲಿಯರ್ ಆಗಿರುವ ಪಿಕ್ಚರು, ಅಂದರೆ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿರುವ ಉತ್ತರ ನಾಳೆ ಸಿಗುತ್ತೆ. ಇದು ಒಂದು ಕಡೆ. ಈವರೆಗೆ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಿದ್ದು ಏನು ಮಾತು ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರಿ. ನಾನಯ್ಯ ಸಿಎಂ, ನಾನೀಗ ಸಿಎಂ ಕುರ್ಚಿಯಲ್ಲಿ ಇದ್ದೀನಿ, ನಾನೇ ಮುಂದುವರಿತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಖಂಡಿತವಾಗಿ ಹೇಳ್ತಾ ಇದ್ರು. ಈ ಹಿಂದೆ ನಿರಂತರವಾಗಿ ಇದೇ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಮಾಡಿದಾಗ ಸಿಎಂ ಸಿದ್ದರಾಮಯ್ಯನವರು ಗಡಸುತನದಿಂದ ಯಾರಯ್ಯ ನಿಮಗೆ ಹೇಳಿದ್ದು ಅಂತ ನೇರವಾಗಿ ಝಾಡಿಸಿ ಹೇಳ್ತಾ ಇದ್ರು. ಆದರೆ ಅವರ ಟೋನು, ಅವರ ಧಾಟಿ ಎಲ್ಲವೂ ಕೂಡ ಬದಲಾಗಿದೆ. ಅದರ ಜೊತೆಗೆ ನಾಳೆ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತೀನಿ, ಉತ್ತರ ಕೊಡ್ತೀನಿ ಇದಕ್ಕೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹೀಗಾಗಿ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗ್ತಾ ಇದೆ, ಹೈಕಮಾಂಡು ರಾಜೀನಾಮೆ ಕೊಡಿ ಅಂತ ಸಿದ್ದರಾಮಯ್ಯನವರಿಗೆ ಸ್ಪಷ್ಟವಾಗಿ ಸಂದೇಶ ರವಾನೆ ಮಾಡಿದೆ. ಹೀಗಾಗಿ ನಾಳೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥದ್ದು ಬಹುತೇಕವಾಗಿ ಫಿಕ್ಸ್ ಆಗಿದೆ. ಮತ್ತೊಂದೆಡೆ ರಾಜ್ಯಪಾಲರನ್ನು ಕೂಡ ಭೇಟಿಯಾಗೋದಕ್ಕೆ ಅವರು ಸಮಯಾವಕಾಶ ಕೇಳಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ನೋಡಿ, ನಾಳೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥದ್ದು ಫಿಕ್ಸ್ ಆಗಾದರೆ, ಜೊತೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಡಿಸಿಎಂನಿಂದ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥದ್ದು ಬಹುತೇಕವಾಗಿ ಖಚಿತ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಲಭ್ಯವಾಗ್ತಾ ಇದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅವರ ಆ ಒಂದು ಹೇಳಿಕೆ, ಅಂದರೆ ಇದಕ್ಕೆ ನಾಳೆ ಉತ್ತರ ಕೊಡ್ತೀನಿ ಅನ್ನುವಂಥದ್ದೇನಿದೆ, ಇದು ಸ್ಪಷ್ಟವಾಗಿ ಎಲ್ಲದಕ್ಕೂ ಕೂಡ ಉತ್ತರ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಹಿಂದೆ ಹಲವಾರು ಬಾರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕುರ್ಚಿ ಖಾಲಿ ಇಲ್ಲ ರೀ, ಸಿದ್ದರಾಮಯ್ಯನವರು ಮುಂದುವರಿತಾ ಇದ್ದಾರೆ, ಅವರೇ ಆ ಕುರ್ಚಿಯಲ್ಲಿ ಇದ್ದಾರೆ ಈಗ ಅಂತ ಅನೇಕ ಶಾಸಕರು ಸಚಿವರು ಹೇಳ್ತಾ ಇದ್ರು. ಆದರೆ ಎಲ್ಲರ ಆ ಒಂದು ಹೇಳಿಕೆಗಳು, ಸ್ಟೇಟ್ಮೆಂಟ್ಗಳು, ಆ ಉತ್ತರ ಮತ್ತೆ ಈಗ ಸಿಗ್ತಾ ಇಲ್ಲ. ಎಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೌನವಾಗಿದ್ದಾರೆ. ಅವರ ಆಪ್ತ ನಾಯಕರು ಅವರ ನಿವಾಸದ ಬಳಿಯಲ್ಲಿ ಸುಳಿತಾನೇ ಇಲ್ಲ. ಇದೆಲ್ಲವೂ ಕೂಡ ಕ್ಲಿಯರ್ ಆಗಿರುವಂತಹ ಒಂದು ಸಂದೇಶ ರವಾನೆ ಮಾಡ್ತಾ ಇದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ನಾಳೆ ಇದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಟ್ಟು ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಇದೆ, ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ನಾಳೆ ಅವರು ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ, ಅಂದರೆ ಈಗ ಏನು ಹೇಳಿದ್ರು ಅವರು ಉತ್ತರ, ಇಲ್ಲ ನಾನು ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡ್ತೀನಿ ಅಂತ ತುಂಬ ಆ ಮೊದಲಿನ ಧಾಟಿ ಏನಿತ್ತು ಆ ಧಾಟಿ ಈಗ ಕಂಡು ಬರ್ತಾ ಇಲ್ಲ. ತುಂಬ ಇಳಿಕೆಯ ಒಂದು ಧ್ವನಿಯಲ್ಲಿ ಅವರು ಇಲ್ಲ ನಾನು ನಾಳೆ ಇದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳಿ
ಅಲ್ಲಿಂದ ವಾಪಸ್ ತೆರಳಿದ್ರು. ಹೀಗಾಗಿ ಸಹಜವಾಗಿ CM ಸಿದ್ದರಾಮಯ್ಯನವರ ಧಾಟಿ ಬದಲಾಗಿದೆ, ಆ ಗತ್ತು ಕೂಡ ಬದಲಾಗಿ ಹೋಗಿದೆ. ಹೈಕಮಾಂಡು ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಹೀಗಾಗಿ DCM DK ಶಿವಕುಮಾರ್ ಅವರು CM ಆಗುವಂಥದ್ದು ಬಹುತೇಕ ಖಚಿತ ಆಯಿತು. ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಫ್ರೀಡಮ್ ಟಿವಿ ಕೂಡ ಹೇಳಿತ್ತು ಮೇ 20ಕ್ಕೆ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ, DCM DK ಶಿವಕುಮಾರ್ ಅವರು CM ಆಗೇ ಆಗ್ತಾರೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಬಿತ್ತರಿಸಿತ್ತು. ಇದೀಗ ಸಹಜವಾಗಿ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗ್ತಾ ಇದೆ. ಹೀಗಾಗಿ ನಾಳೆ CM ಸಿದ್ದರಾಮಯ್ಯನವರು ಏನು ಉತ್ತರ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯ ಕಾತುರತೆಯಿಂದ ಕಾಯ್ತಾ ಇದೆ. ಅಹಿಂದ ನಾಯಕರಾಗಿ CM ಸಿದ್ದರಾಮಯ್ಯನವರು ಗುರುತಿಸಿಕೊಂಡಿದ್ರು. ಹೀಗಾಗಿ ಮುಂದೆ ಯಾವ ನಡೆಯನ್ನು ಅನುಸರಿಸ್ತಾರೆ, ಅವರ ರಾಜಕೀಯ ದಿಕ್ಕು ದೆಸೆಗಳು ಯಾವ ಕಡೆಗೆ ತಿರುಗಿಕೊಳ್ಳುತ್ತೆ, ಯಾವ ಕಡೆಗೆ ಹೋಗುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಇದರ ಜೊತೆಗೆ ಅಹಿಂದ ನಾಯಕತ್ವಕ್ಕೆ ಮುಂಚೂಣಿಗೆ ಯಾರು ಬರ್ತಾರೆ ಅದು ಕೂಡ ಈಗ ಎದುರಾಗ್ತಾ ಇರುವಂತಹ ಪ್ರಶ್ನೆ. ಯಾಕಂದರೆ ಸಿದ್ದರಾಮಯ್ಯನವರು ಈಗ CM ಕುರ್ಚಿಯಿಂದ ಕೆಳಗಡೆ ಇಳಿಯುವಂಥದ್ದು ಬಹುತೇಕವಾಗಿ ಖಚಿತವಾಗ್ತಾ ಇದೆ. ಹೀಗಾಗಿ ಮುಂದಿನ ಅಹಿಂದ ನಾಯಕತ್ವ ಜೊತೆಗೆ ಈವರೆಗೆ ನಡೀತಾ ಇದ್ದಂತಹ ಅಹಿಂದ ಚಳುವಳಿ ಅದರ ದಿಕ್ಕು ದೆಸೆ ಯಾವ ಕಡೆಗೆ ಹೋಗುತ್ತೆ ಅನ್ನುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರು CM ಆದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಬಹುದಾದಂತಹ ಬೆಳವಣಿಗೆಗಳು, ಯಾಕಂದರೆ ಕೆಲವು ನಾಯಕರಿಗೆ ಆತಂಕ ಇದೆ. ಇಲ್ಲಿ ಅವರ ಫೈಲ್ಗಳು ಕ್ಲಿಯರೆನ್ಸ್ ಆಗಬೇಕು, ಅವರ ಪೆಂಡಿಂಗ್ ಇರುವಂತಹ ಕೆಲಸಗಳಾಗಬೇಕು, ಅನುದಾನದ ವಿಚಾರ ಮತ್ತೊಂದು ಮಗದೊಂದು ಎಲ್ಲ ವಿಚಾರದಲ್ಲೂ ಕೂಡ ಯಾರ್ಯಾರು CM ಸಿದ್ದರಾಮಯ್ಯನವರ ಜೊತೆಗೆ ಆಪ್ತರ ವಲಯದಲ್ಲಿ ಗುರುತಿಸ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಆತಂಕ ಸಹಜವಾಗಿ ಇಲ್ಲಾಗತ್ತೆ. ಹೀಗಾಗಿ ಅದನ್ನು ಯಾವ ರೀತಿಯಾಗಿ DK ಶಿವಕುಮಾರ್ ಅವರು ನಿಭಾಯಿಸ್ತಾರೆ. ಈವರೆಗೆ ಏನು ಹೇಳ್ತಾ ಇದ್ರು ಎಲ್ಲರೂ, ಇಲ್ರಿ ಯಾರ್ಯಾರು ಸಿದ್ದರಾಮಯ್ಯನವರ ಜೊತೆಗೆ ಇದ್ದಾರೆ ನಾಯಕರು ಅವರ ಜೊತೆಗೆ DK ಶಿವಕುಮಾರ್ ಅವರು ರೂಢಾಗಿರ್ತಾರೆ, ಅವರ ಕೆಲಸಗಳು ಆಗೋದಿಲ್ಲ ಅನ್ನೋ ಮಾತುಗಳೇನಿತ್ತು ಅದನ್ನು ಮೀರಿ DK ಶಿವಕುಮಾರ್ ಅವರು ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಮುಂದೆ ಹೋಗ್ತಾರಾ, ಅಥವಾ ಅದೇ ಒಂದು ಧಾಟಿಯಲ್ಲಿ ಯಾವ ಅನುಮಾನಗಳು ವ್ಯಕ್ತವಾಗ್ತಾ ಇತ್ತು ಅದೇ ರೀತಿಯಲ್ಲಿ DK ಶಿವಕುಮಾರ್ ಅವರು ರೂಢಾಗಿ ಮುಂದುವರಿತಾರಾ? ಇದು ಒಂದು ಕಡೆ, ಇದೊಂದು ಬೇರೆ. ಇದರ ಜೊತೆಗೆ ಅಹಿಂದ ನಾಯಕತ್ವ, ಅಹಿಂದ ಚಳುವಳಿಯ ಕಥೆ ಏನಾಗುತ್ತೆ, ಇದು ಒಂದು ಕಡೆ. DK ಶಿವಕುಮಾರ್ ಅವರು ಅಹಿಂದವನ್ನು ತೆಗೆದುಕೊಂಡು ಮುಂದೆ ಹೋಗ್ತಾರಾ, ಅಥವಾ ಆ ಅಹಿಂದವನ್ನು ಹೊರತುಪಡಿಸಿ ತಮ್ಮದೇ ಒಂದು ನಾಯಕರ ಪಡೆಯನ್ನು ಅಥವಾ ತಮ್ಮದೇ ಒಂದು ಹೊಸದಾಗಿರುವಂತಹ ಒಂದು ಅಲೆಯನ್ನು ಸೃಷ್ಟಿ ಮಾಡೋದಕ್ಕೆ ಅವರು ಮುಂದಾಗ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಹೀಗಾಗಿ ಇಲ್ಲೇನಾಗುತ್ತೆ ಅಂದರೆ ರಾಜ್ಯದಲ್ಲಿ ಬಹುದೊಡ್ಡ ಬೆಳವಣಿಗೆಗಳು ನಂತರದ ದಿನಗಳಲ್ಲಿ ಎದುರಾಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಇನ್ನು CM ಸಿದ್ದರಾಮಯ್ಯನವರ ನಡೆ, ಅವರ ರಾಜಕೀಯ ಭವಿಷ್ಯ ಏನಾಗುತ್ತೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬಳಿಕ ವರುಣಾ ಕ್ಷೇತ್ರದತ್ತ ತೆರಳುತ್ತಾ ಇದ್ದಾರೆ, ಅಲ್ಲಿಗೆ ತೆರಳುತ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದ್ದಾರೆ. ಹೀಗಾಗಿ CM ಸಿದ್ದರಾಮಯ್ಯನವರ ನಡೆ ಏನಾಗುತ್ತೆ, ಅವರ ರಾಜಕೀಯ ಭವಿಷ್ಯ ಏನಾಗುತ್ತೆ ಅನ್ನೋ ಚರ್ಚೆಗಳು ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ CM ಸಿದ್ದರಾಮಯ್ಯನವರು ತುಂಬ ಡೈನಾಮಿಕ್ ಆಗಿರುವಂತಹ ಲೀಡರು, ಒಬ್ಬ ಸ್ಟೇಟ್ಮನ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇದರ ಜೊತೆಗೆ ಜನಪರ ನಾಯಕರಾಗಿ ಗುರುತಿಸಿಕೊಂಡಿದ್ದಂತಹ CM ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ ಅಹಿಂದವನ್ನು ಸಂಘಟನೆ ಮಾಡೋದಕ್ಕೆ ಮುಂದಾಗ್ತಾರಾ, ಅಥವಾ ಸಾಕಪ್ಪ ಇಲ್ಲಿಗೆ ರಾಜಕೀಯ ಅಂತ ಇದೆಲ್ಲವನ್ನ ಬಿಟ್ಟು ಕೇವಲ ವರುಣಾದಲ್ಲೇ ಉಳ್ಕೊಳ್ಳೋದಕ್ಕೆ ಮುಂದಾಗ್ತಾರಾ ಅನ್ನೋ ಪ್ರಶ್ನೆಗಳು ಈಗ ಎದುರಾಗ್ತಾ ಇರುವಂಥದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ರೋಹನ್ ಹಾಗೂ ಮಂಜು, ಮೂವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಈಗ ಸಹಜವಾಗಿ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂದರೆ CM ಸಿದ್ದರಾಮಯ್ಯನವರ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲವೂ ಕೂಡ ಫೈನಲ್ ಹಂತಕ್ಕೆ ಬಂತ, ಜೊತೆಗೆ
ದೆಹಲಿಯಲ್ಲಿ ಏನು ಚರ್ಚೆಯಾಗಿತ್ತು ಅಂತ ಈಗ ಎಲ್ಲದಕ್ಕೂ ಕೂಡ ಕ್ಲಿಯರ್ ಆಗಿ ನಾಳೆ ಉತ್ತರ ಸಿಗುತ್ತಾ ಹೇಗೆ ಅಂತ? ಎಸ್ ಸಂತೋಷ್, ಏನು ನಿನ್ನೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯರನ್ನ ಮತ್ತು ಡಿ ಕೆ ಶಿ ಅವ್ರನ್ನ ಕರೆಸಿ ಒಂದು ಮ್ಯಾರಥಾನ್ ಮೀಟಿಂಗನ್ನು ನಡೆಸಿರುವಂಥದ್ದು. ಆ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯರಿಗೆ ರಾಜೀನಾಮೆ ಕೊಡಿ ಅಂತ ರಾಹುಲ್ ಗಾಂಧಿ ಅವರು ನೇರವಾಗಿ ಸೂಚನೆ ಕೊಟ್ಟಿರುವಂಥದ್ದು. ಆದಷ್ಟು ಬೇಗ ರಾಜೀನಾಮೆ ಕೊಡಿ ಅಂತ ಹೇಳಿರುವಂಥ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜಾರ್ಜ್ ಮನೆಯಲ್ಲಿ ಅಂದರೆ ದೆಹಲಿಯಲ್ಲಿರುವಂತಹ ಜಾರ್ಜ್ ಮನೆಯಲ್ಲೂ ಕೂಡ ಸಾಕಷ್ಟು ಮೀಟಿಂಗನ್ನು ನಡೆಸಿರುವಂಥದ್ದು. ಅಲ್ಲಿ ಕೂಡ ಆಪ್ತರ ಬಳಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಈಗ ಸಿದ್ದರಾಮಯ್ಯ ಹೇಳಿರುವಂಥ. ಆದರೆ ಆ ಸಂದರ್ಭದಲ್ಲಿ ಕೆಲ ಏನು ಆಪ್ತರಿದ್ರು, ಜಾರ್ಜ್ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಮತ್ತು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದಷ್ಟು ದಿನಗಳ ಕಾಲ ನೀವು ಟೈಮ್ ತಗೋಬೇಕಾಗಿತ್ತು, ನಾವು ಆ ನಂತರ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿ ಒಂದು ಮಾತುಕತೆಯನ್ನು ನಡೆಸ್ತಿದ್ವಿ ನಾವು ಕೂಡ ಅಂತ ಏನು ಹೇಳಿರೋವಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಇಲ್ಲ, ರಾಹುಲ್ ಗಾಂಧಿ ಹೇಳಿದ್ದಾರೆ, ಅದರಿಂದಾಗಿ ನಾನು ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಕೂಡ ಬಂದಿರೋವಂಥದ್ದು. ಇವತ್ತು ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಸಾಕಷ್ಟು ಜನ ಸಚಿವರುಗಳಾಗಿರ್ಬೋದು ಮತ್ತು ಶಾಸಕರಾಗಿರೋದು ಬರ್ತಾ ಇರೋವಂಥದ್ದು ಮತ್ತು ಅವ್ರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾ ಇರೋದು. ಸುಮಾರು ಇಲ್ಲಿವರೆಗೂ ಕೂಡ 20ಕ್ಕೂ ಅಧಿಕ ಸಚಿವರು ಮತ್ತು ಶಾಸಕರು ಕೂಡ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಇರೋವಂಥದ್ದು. ಅಂದರೆ ಜಮೀರ್ ಆಗಿರ್ಬೋದು, ಜಾರ್ಜ್ ಆಗಿರ್ಬೋದು, ಮತ್ತು ಅದೇ ರೀತಿಯಾದಂಥ ಏನು ಸಂತೋಷ್ ಲಾಡ್ ಸೇರಿದಂತೆ ಸಾಕಷ್ಟು ನಾಯಕರು ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಮನೆಯಲ್ಲಿ ಇರುವಂಥದ್ದು. ಅವರು ಕೂಡ ಸಾಕಷ್ಟು ಮಾತುಕತೆಯನ್ನು ನಡೆಸ್ತಾ ಇರುತ್ತೆ. ಅಂದರೆ ನಾಳೆ ಯಾವ ರೀತಿ ರಾಜೀನಾಮೆಯನ್ನು ಕೊಟ್ಟು ಆನಂತರ ಮುಂದಿನ ನಡೆಗಳಾಗಿರ್ಬೋದು ಮತ್ತು ಏನು ಮಾಡಬೇಕೆಂಬ ಬಗ್ಗೆ ಕೂಡ ಸಂಪೂರ್ಣವಾಗಿ ಚರ್ಚೆ ಆಗ್ತಿದೆ. ಯಾಕೆಂದರೆ ಸಾಕಷ್ಟು ನಾಯಕರು ಕೂಡ ಸಿದ್ದರಾಮಯ್ಯ ನಂಬ್ಕೊಂಡಿದ್ದಂಥವ್ರು. ನಂತರ ಒಂದು ವೇಳೆ ಡಿ ಕೆ ಶಿ ಅವರು ಸಿಎಂ ಆಗಿದ್ದೇ ಆದಲ್ಲಿ ನಮ್ಮ ಪರಿಸ್ಥಿತಿ ಏನಾಗಬೇಕು ಎಂಬ ಬಗ್ಗೆಯೂ ಕೂಡ ಸತತವಾಗಿ ಚರ್ಚೆ ನಡೀತಾ ಇರೋದು. ಅವರು ಕೂಡ ಮನವೊಲಿಸುವ ಪ್ರಯತ್ನ, ಅಂದರೆ ಸಿದ್ದರಾಮಯ್ಯಗೆ ಇನ್ನೊಂದಷ್ಟು ದಿನಗಳ ಕಾಲ ನೀವು ಸಮಯವನ್ನು ಕೇಳಬೇಕಾಗಿತ್ತು ಅಂತ ಕೂಡ ಮನವೊಲಿಸುವ ಅಂತಿಮ ಏನು ಮಾತುಕತೆಯನ್ನು ಈಗಾಗಲೇ ಸಿದ್ದರಾಮಯ್ಯ ನಿವಾಸದಲ್ಲಿ ನಡೀತಾ ಇರೋದು. ಆದರೆ ಇದರಿಂದಾಗಿ ಇಲ್ಲಿನ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ನಾಳೆ ಏನು ಸಚಿವರುಗಳ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಕರೆದಿರುವಂಥದ್ದು. ಆ ನಂತರ 10:30ಕ್ಕೆ ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೀನಾಮೆ ಕೊಡ್ತಾರೆ ಅಂತ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರೋಂಥದ್ದು. ಶುಕ್ರವಾರ ಬೆಳಿಗ್ಗೆ ಡಿ ಸಿ ಎಂ ಆಗಿರುವಂಥ ಡಿ ಕೆ ಶಿ ಅವರು ಸಿಎಂ ಆಗಿ ಪದಗ್ರಹಣ ಆಗ್ತಾರೆ ಎಂಬ ಚರ್ಚೆ ಕೂಡ ಆರಂಭ ಆಗಿರೋದು. ಒಟ್ಟಿನಲ್ಲಿ ನಾಳೆ ನಾಡಿದ್ದು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬಹುದೊಡ್ಡ ಮಟ್ಟದ ಬದಲಾವಣೆ ಕೂಡ ಆಗುವಂಥದ್ದು. ಇನ್ನೇನು ಕ್ಯಾಬಿನೆಟ್ ರೀಶಫಲ್ ಕೂಡ ಆಗುವ ಸಾಧ್ಯತೆ ಇರುವಂಥದ್ದು. ಸಂತೋಷ್. ಓಕೆ, ಮಾರುತಿ, ರೋಹನ್, ಮಂಜು ಮತ್ತೆ ನಿಮ್ಮನ್ನು ನಾನು ಸಂಪರ್ಕಿಸ್ತೀನಿ. ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ.